ಬನ್ನಿ ಇವತ್ತು ನಾವು ಕರ್ನಾಟಕ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಬಗ್ಗೆ ಮಾತಾಡೋಣ. ಇದು ಪೋಷಕ ಶಿಕ್ಷಕರ ಮಹಾಸಭೆ. ಹೆಸರಿಗೆ ಸಭೆ ಅಂದ್ರೂ ಇದು ಅದಕ್ಕಿಂತ ತುಂಬನೇ ವಿಶೇಷ. ಹಾಗಿದ್ರೆ ಇದರ ಹಿಂದಿನ ನಿಜವಾದ ಉದ್ದೇಶ ಏನು ತಿಳ್ಕೊಳ್ಳೋಣ ಬನ್ನಿ. ಯಾವುದೇ ಒಂದು ಶಾಲೆಯ ಯಶಸ್ಸು ಅಂದ್ರೆ ಅದು ಬರೀ ಟೀಚರ್ಸ್ ಕೈಯಲ್ಲಿಲ್ಲ ಅಲ್ವಾ? ಹಾಗಾದ್ರೆ ಒಂದು ಶಾಲೆ ಮತ್ತು ಸಮುದಾಯದ ನಡುವೆ ಇರಬೇಕಾದ ನಿಜವಾದ ಪಾರ್ಟ್ನರ್ಶಿಪ್ ಅಂದ್ರೆ ಹೇಗಿರ್ಬೇಕು ನೋಡಿ. ಇದೇ ಪ್ರಶ್ನೆಗೆ ಉತ್ತರ ಕೊಡೋ ಪ್ರಯತ್ನನೇ ಈ ಮಹಾಸಭೆ. ಇದು ಪೋಷಕರು ಮತ್ತು ಶಿಕ್ಷಕರು ಮಕ್ಕಳ ಭವಿಷ್ಯಕ್ಕೋಸ್ಕರ ಒಂದಾಗೋಕೆ ಒಂದು ಅದ್ಭುತ ವೇದಿಕೆ. ಸೈಡ್ ಸರ್ರಿ. ರಂಗ ನಾಯಕ್ ಉಪಾಧ್ಯಕ್ಷರು ಪಟ್ಟಣ ಪಂಚಾಯತ್ ತನಿಖರಿ, ಇವರನ್ನು ಕೂಡ ಸಭೆಗೆ ಸ್ವಾಗತ ಕೋರುತ್ತೇನೆ. ಶ್ರೀ ಹನುಮಂತಪ್ಪ ಬಸರೇಗಿಡ ಸದಸ್ಯರು ಪಟ್ಟಣ ಪಂಚಾಯತಿ ಕನಿಗಿರಿ, ಇವರಿಗೆ ಸಭೆಗೆ ಸ್ವಾಗತ ಕೋರುತ್ತಾ ಅವರಿಗೂ ಕೂಡ ವಿದ್ಯಾರ್ಥಿ ಪುಷ್ಪ ನೀಡಬೇಕು ಕೇಳ್ಕೊಳ್ತಾರೆ. ಸುಸ್ವಾಗತ ಸರ್. ಶ್ರೀ ದೊಡ್ಡ ಕನಕಪ್ಪ ಅಧ್ಯಕ್ಷರು ಕುಸ್ತಿಪತ್ತಿನ ಸಹಕಾರ ಸಂಘ, ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಶ್ರೀ ಗಂಗಾಧರ್ ಕಲ್ಲಬಾಗಿಲಮಠ್ ಮಾಜಿ ಅಧ್ಯಕ್ಷರು APMC ಕನಕಿರಿ, ಇವರಿಗೂ ಕೂಡ ಸಭೆಗೆ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಮಗು ಪುಷ್ಪ ನೀಡಬೇಕಾಗಿ ಕೇಳ್ಕೊಳ್ತಾರೆ. ನಂತರ ವೀರೇಶ್ ಸಮಗಂಡಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಕನಕಗಿರಿ, ಅವರಿಗೂ ಕೂಡ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಸಣ್ಣ ಕನಕಪ್ಪ ಅಧ್ಯಕ್ಷರು PLD ಬ್ಯಾಂಕ್ ಕನಕಗಿರಿ, ಇವರಿಗೂ ಕೂಡ ಸಭೆಗೆ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ವಿದ್ಯಾರ್ಥಿ ಪುಷ್ಪ. ಶ್ರೀ ಶೇಷಪ್ಪ ಪೂಜಾರ್ ಪಟ್ಟಣ ಪಂಚಾಯತಿ ಸದಸ್ಯರು ಕನಕಗಿರಿ, ಇವರಿಗೂ ಕೂಡ ಸಭೆಗೆ ಸ್ವಾಗತವನ್ನು ಕೋರುತ್ತಾ ವಿದ್ಯಾರ್ಥಿ ಬಂದು ಅವರಿಗೆ ಪುಷ್ಪ ನೀಡಬೇಕು ಕೇಳ್ಕೊಳ್ತೇನೆ. ಶ್ರೀ ವಾಗೇಶ್ ಹಿರೇಮಠ್ ಗಣ್ಯರು ಕನಕಗಿರಿ, ಅವರಿಗೂ ಸಭೆಗೆ ಸ್ವಾಗತವನ್ನು ಕೋರುತ್ತಾ ವಿದ್ಯಾರ್ಥಿ ಬಂದು ಪುಷ್ಪ ನೀಡಬೇಕಾಗಿ ಕೇಳ್ಕೊಳ್ತೇನೆ. ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನೆ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ತಾರೀಖಾದ ಈ ದಿವಸ ಈ ಮೂಲಕ
ಮನೆಯ ವಾತಾವರಣದಿಂದ, ಮನೆಯಲ್ಲಿ ಬಳಸ್ತಕ್ಕಂತಹ ಭಾಷೆಯಿಂದ ಅಥವಾ ಮನೆಯಲ್ಲಿ ಇರ್ತಕ್ಕಂತಹ ನಮ್ಮ ಕೆಲವೊಂದಿಷ್ಟು ಕುಟುಂಬದ ಹಿನ್ನೆಲೆ ಇವೆಲ್ಲವೂ ಕೂಡ ಮಗುವಿನ ಶಿಕ್ಷಣದ ಮೇಲೆ ಬಹಳ ಪರಿಣಾಮ ಬೀರ್ತಕ್ಕಂಥದ್ದು ಮತ್ತು ಮಗುವಿನ ಕಲಿಕೆಯ ಮೂಲ. ಅಂದ್ರೆ ಒಂದು ಮಗು ಶಾಲೆಗೆ ಬರೋದಕ್ಕಿಂತ ಮುಂಚೆ ಮನೆಯಲ್ಲೇ ಸುಮಾರು ವಿಷಯಗಳನ್ನು ಕಲ್ತ್ಕೊಂಡು ಶಾಲೆಗೆ ಬರುತ್ತೆ. ಶಿಕ್ಷಣದಲ್ಲಿ ಎರಡು ವಿಧಗಳಿವೆ, ಒಂದು ಔಪಚಾರಿಕ ಶಿಕ್ಷಣ ಮತ್ತು ಅನೌಪಚಾರಿಕ ಶಿಕ್ಷಣ. ಮಗು ಶಾಲೆಗೆ ಬರೋದಕ್ಕಿಂತ ಮುಂಚೆ ಅನೌಪಚಾರಿಕ ಶಿಕ್ಷಣವನ್ನು ತುಂಬಾ ಪಡ್ಕೊಂಡಿರುತ್ತೆ. ಮಗು ಜನನ ತಾಳಿದ ನಂತರ ಶಾಲೆಗೆ ಬರುವ ದಿನದವರೆಗೂ ಕೂಡ ಅಥವಾ ತನ್ನ ಜೀವನದ ಕೊನೆಯ ದಿನದವರೆಗೂ ಕೂಡ ಮನೆಯಲ್ಲಿ ಸುಮಾರು ಅಂಶಗಳನ್ನು ಕಲಿತದೆ. ಆ ಕಲಿತಕ್ಕಂಥ ಅಂಶಗಳಿಗೆ ಔಪಚಾರಿಕ ಶಿಕ್ಷಣಗಳನ್ನ ನಮ್ಮಲ್ಲಿ ಈ ವಿದ್ಯಾಲಯಗಳಲ್ಲಿ, ಪಾಠಶಾಲೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಕೊಡುತ್ತೆ. ಈ ಔಪಚಾರಿಕ ಶಿಕ್ಷಣ ಅನೌಪಚಾರಿಕ ಶಿಕ್ಷಣ ಜೊತೆಗೆ ಸಂಬಂಧ ಬೆಳೆಸಿದಾಗ ಮಾತ್ರ ಮುಂದಿನ ದಿನದಲ್ಲಿ ಈ ವಿದ್ಯಾರ್ಥಿ ನಿಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿ ಮುಂದಿನ ಘಟ್ಟ 2024-25 ಸಾಲಿನ ವಿದ್ಯಾರ್ಥಿ. ಮುಂಬರುವ ಪೀಳಿಗೆ ನಮ್ಮ ವಿದ್ಯಾರ್ಥಿಗಳು ಅವರಂತೆ ನೀವು ಕೂಡ ಒಳ್ಳೊಳ್ಳೆ ಅಂಕಗಳನ್ನು ಪಡೆದುಕೊಳ್ಳುವುದರ ಮೂಲಕ ಪ್ರತಿಭಾ ಪುರಸ್ಕಾರ ನಾವು ಕೊಡುವಂತ ಇಂಟರ್ನಲ್ ಮಾರ್ಕ್ಸು ಪ್ಲಸ್ ಬರೆಯುವಂತ ಮಾರ್ಕ್ಸ್ ಅದನ್ನ ಸ್ಟೇಟಿಗೆ 30% ಆದ್ರೆ ಆ ಮಗು ಪಾಸ್. ಹೆಂಗಂದ್ರೆ ಬಹಳ ಈಸಿ. ಹೆಂಗಂದ್ರೆ ನಾವು ಇಂಟರ್ನಲ್ ಮಾರ್ಕ್ಸ್ 15 ಮಾರ್ಕ್ಸ್ ಕೊಟ್ರೆ ರಿಟರ್ನ್ ಅಲ್ಲಿ ಹಾಕುವ 15 ಮಾರ್ಕ್ಸ್ ಕೊಟ್ಟರೆ ಆ ಮಗು ಪಾಸ್. ಅಷ್ಟು ಈಸಿ ಆಗಿರುವಂತಹ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಅಷ್ಟು ಸರಳವಾದಂತಹ ಒಂದು ಯೋಜನೆಯನ್ನ ತಂದಿದೆ. ಆ ಕಾರಣಕ್ಕಾಗಿ ಈ ಸಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಅದಕ್ಕಾಗಿ ಈ ವರ್ಷ ಅತಿ ಹೆಚ್ಚು ನಮ್ಮ ಕರ್ನಾಟಕದಲ್ಲಿ 100% ಬರ್ಬೋದು ಅಂತ ನಾನು ಹೇಳಿಕೆ ಬಯಸ್ತೇನೆ. ಮತ್ತೆ ಇನ್ನೊಂದು ವಿಶೇಷತೆ ಏನಂದ್ರೆ ಪ್ರತಿ ಸಲ ಬ್ಲೂ ಪ್ರಿಂಟ್ ಇರಲಿಲ್ಲ. 10ನೇ ತರಗತಿ ಮಕ್ಕಳಿಗೆ ಲೆಸನ್ ಮೇಲೆ ಅಥವಾ ಪಠ್ಯದ ಮೇಲೆ ಬ್ಲೂ ಪ್ರಿಂಟ್ ಇರಲಿಲ್ಲ. ಈ ಸಲ ಪ್ರತಿಯೊಂದು ಲೆಸನ್ ಇದು 80 ಮಾರ್ಕ್ಸಿಗೆ ಬ್ಲೂ ಪ್ರಿಂಟ್ ಬಂದ್ಬಿಟ್ಟಿದೆ. ಅಂದ್ರೆ ಈ ಲೆಸನ್ ಅಲ್ಲಿ 4 ಮಾರ್ಕ್ಸ್ ಕ್ವಶನ್ ಬರುತ್ತೆ, ಈ ಲೆಸನ್ ಅಲ್ಲಿ 2 ಮಾರ್ಕ್ಸ್ ಬರುತ್ತೆ, ಈ ಲೆಸನ್ ಅಲ್ಲಿ 1 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಅದೊಂದು ಬಹಳ ಈಸಿ. ಅತಿ ಹೆಚ್ಚು ಅಂಕವನ್ನ ಮಾಡುವಂತ ವಿದ್ಯಾರ್ಥಿಗೆ ಇದು ಅತ್ಯಂತ ಸರಳ